ಹೊಸ ಕ್ಯಾಬಿನೆಟ್ ವಿಚಾರ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿದೆ. ಆಗ್ಲೇ ನಾವು ಹೇಳ್ತಾ ಇದ್ವಿ ಯಾರ್ಯಾರು ಇನ್ನ ಆಗ್ತಾರೆ ಅಂತ. ಆ ಲಿಸ್ಟ್ ನಲ್ಲಿ ಮತ್ತೆ ನಾವು ನೋಡೋದಾದ್ರೆ ಮುಂದಿರುವಂತ ಹೆಸರೇ UT ಖಾದರ್. ಪ್ರಸ್ತುತ ಸ್ಪೀಕರ್, 5 ಬಾರಿ ಶಾಸಕರಾಗಿದ್ದಾರೆ. ಸಚಿವರಾಗಿಯೂ ಕೂಡ ಒಳ್ಳೆಯ ಅನುಭವ ಇದೆ ಅವ್ರಿಗೆ. ಅದ್ರ ಜೊತೆಯಲ್ಲಿ ಸದ್ಯ ವಿಧಾನಸಭೆಯ ಅಧ್ಯಕ್ಷರು, ಸಭಾ ಅಧ್ಯಕ್ಷರಾಗಿ ಹೊಸ ವಿನೂತನವಾಗಿ ಕೆಲಸ ಮಾಡ್ತಿದ್ದಾರೆ. ಅದ್ರ ಜೊತೆಯಲ್ಲಿ ಮುಸ್ಲಿಂ ಸಮುದಾಯದ ಪ್ರಭಾವಿ ಮುಖಂಡ. ಮಂಗಳೂರಿನಿಂದ ನೋಡ್ತಾ ಹೋದ್ರೆ ಆ ಭಾಗದಲ್ಲಿ ಬಹಳಷ್ಟು ಪ್ರಭಾವಿ ಹೊಂದಿರುವಂತ ಮುಸ್ಲಿಂ ಮುಖಂಡರು ಅವರು. ಮಂಗಳೂರು ಅಂದ್ರೆ ಅಲ್ಲಿ ಹಿಂದುತ್ವದ ಭಾಗದಲ್ಲಿ ವರ್ಚಸ್ಸನ್ನ ಹೊಂದಿರುವಂತ ನಾಯಕರವರು ಬಹಳಷ್ಟು ಪ್ರಭಾವಿಯನ್ನ ಬೀರ್ತಿದ್ದಾರೆ. ಯಾವುದೇ ಬಣ ಇಲ್ಲದೆ ರಾಜಕಾರಣ ಮಾಡ್ತಿದ್ದಾರೆ. ಯಾವುದೇ ಬಣದಲ್ಲೂ ಕೂಡ ಈ ಬಣ ಆ ಬಣ ಅಂತ ಗುರುತಿಸ್ಕೊಂತಿಲ್ಲ. ಜೊತೆಯಲ್ಲಿ 2 ಬಾರಿ ಸಚಿವರಾಗಿಯೂ ಕೂಡ ಯಶಸ್ವಿಯಾಗಿ ತಮ್ಮ ಕೊಟ್ಟಿರುವಂತಹ ಖಾತೆಯನ್ನ ಭರ್ಜರಿಯಾಗಿ ಅದನ್ನ ನಿರ್ವಹಿಸಿದ್ದಾರೆ. ಈ ಮೂಲಕವಾಗಿ ಸ್ಥಳೀಯವಾಗಿ ಎಲ್ಲರಿಗೂ ಕೂಡ ಸಿಗುವಂತ ಪಕ್ಷ ನಿಷ್ಠೆಯ ನಾಯಕ. ಸೊ ಒಟ್ನಲ್ಲಿ ಈಗ ಸಭಾ ಅಧ್ಯಕ್ಷರಾಗಿದ್ದಾರೆ. ಸಚಿವರಾಗುವಂತ ವಿಚಾರ ಆಗಾಗ ಇವ್ರ ಹೆಸರು ಬರ್ತಾನೆ ಇರುತ್ತೆ. ಸೊ ಯಾವೆಲ್ಲ ಸಾಧ್ಯತೆಗಳಿದೆ, ಯಾವೆಲ್ಲ ಲೆಕ್ಕಾಚಾರದಿಂದ ಇವ್ರಿಗೆ ಸಚಿವರಾಗುವಂತ ಚಾನ್ಸಸ್ ಇದೆ ಮಾರುತಿ? ಅಖಿಲೇಶ್, ಸಭಾಧ್ಯಕ್ಷರ ಹುದ್ದೆ ಬಹಳಷ್ಟು ಗೌರವಿತವಾದಂತ ಒಂದು ಹುದ್ದೆ. ಆದ್ರೆ ಅದನ್ನ ಯಾರು ಕೂಡ ಇಷ್ಟಪಡಲ್ಲ. ಯಾರು ನಾನು ಆಗ್ತೀನಿ ಅಂತ ಯಾರು ಮುಂದೆ ಬರಲ್ಲ. ಹಂಗೇನಾದ್ರು ನಾನು ಆಗ್ತೀನಿ ಅಂತ ಮುಂದೆ ಬಂದಿದ್ರೆ ಬಹಳಷ್ಟು ಹಿರಿಯ ನಾಯಕರುಗಳಿದ್ರು. ಜಯಚಂದ್ರ ಬಹಳಷ್ಟು ಅತ್ಯುತ್ತಮ, ಯಾಕಂದ್ರೆ ಒಬ್ಬ ವಕೀಲರು ಕೂಡ ಹೌದು, ಬಹಳಷ್ಟು ಸೀನಿಯರ್, 7 ಬಾರಿ ಗೆದ್ದಿರುವಂತ ಒಬ್ಬ ಶಾಸಕರು ಕೂಡ ಹೌದು, ಅತ್ಯಂತ ಹಿರಿಯರು ಅಂತವ್ರು ಆಗ್ಬೇಕು. ಇಲ್ಲ ಬಸವರಾಜ ರೆಡ್ಡಿ ಬಹಳ ತಿಳ್ಕೊಂಡಿರುವಂತವ್ರು ಆ ಸ್ಥಾನದಲ್ಲಿ ಕೂತಿರ್ಬೇಕು. ಹಾಗಂದ್ ಮಾತ್ರ ನಾನು UT ಖಾದರ್ ತಿದ್ದಿಲ್ಲ ಅಂತಲ್ಲ. ಆದ್ರೆ UT ಖಾದರ್ ಇನ್ನೂ ಯುವ ರಾಜಕಾರಣಿ, ಬಹಳಷ್ಟು ಕಾಂಗ್ರೆಸ್ಗೆ ಹೇಗ್ ಬೇಕಿದ್ರು ನುಗ್ಗಿ ಕೆಲಸ ಮಾಡುವಂತಹ ಒಬ್ಬ ರಾಜಕಾರಣಿ. ಆದ್ರೆ ಈ ಮಿನಿಸ್ಟರ್ ಆಗ್ಬೇಕಾಗಿದ್ದಂಥವ್ರು ಸ್ಪೀಕರ್ ಆಗಿದ್ದೆ ಒಂದು ರಣರೋಚಕ ಕಥೆ ಇದೆ. CLP ಕೊಠಡಿಯಲ್ಲಿ ಸಿದ್ದರಾಮಯ್ಯ ಅವ್ರು ಕೂತಿರ್ತಾರೆ, ಯಾರ್ಯಾರನ್ನೋ ಕೇಳ್ತಾರೆ. ಬಸವರಾಜ ರೆಡ್ಡಿನ ಕೇಳ್ತಾರೆ, ಜಯಚಂದ್ರ ಕೇಳ್ತಾರೆ, KN ರಾಜಣ್ಣನ್ ಕೇಳ್ತಾರೆ, ಹಲವು ಹಿರಿಯ ನಾಯಕರನ್ನ ಎಲ್ಲರನ್ನೂ, ನಾಡಗೌಡ್ರನ್ನ ಕೇಳ್ತಾರೆ, ಎಲ್ಲರನ್ನೂ ಕೇಳ್ತಾರೆ. ಯಾರು ಒಪ್ಪಲ್ಲ. ನಮಗೆ ಸ್ಪೀಕರ್ ಅಂದ್ರೆ ಆ ಸವಾಸನೆ ಬೇಡಪ್ಪ ಅಂತ. CLP ಸಭೆಯಲ್ಲಿ ಕೂತ್ಕೊಂಡು ಸರ್ ನಮಸ್ತೆ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾರೆ. ಸಿದ್ದರಾಮಯ್ಯ ಪಟ್ ಅಂತ ತೊಳೆಯುತ್ತೆ. UT ಖಾದರ್ ನಾನು ಯಾಕೆ ಮಾಡಬಾರ್ದು ಸಭಾಧ್ಯಕ್ಷರು ಅಂತ ಹೇಳ್ಬಿಟ್ಟು ಕಾವೇರಿಗೆ ಮನೆಗೆ ಕರೆಸ್ಕೊಂತಾರೆ. ಕಾವೇರಿಗೆ ಮನೆಗೆ ಕರೆಸ್ಕೊಂಡು ನೀನು ಸ್ಪೀಕರ್ ಆಗಲೇಬೇಕು ಅಂತ. ಸಚಿವರಾಗಬೇಕು ಅಂದ್ಕೊಂಡಿದ್ದಂತಹ UT ಖಾದರ್ ಸ್ಪೀಕರ್ ಆಗಿದ್ದು ಈ ಕತೆ. ಆದರೆ ಕಟ್ಟ ಹಿಂದುತ್ವ ಇರುವಂತಹ ಕ್ಷೇತ್ರದಲ್ಲಿ ಸೋಲಿಲ್ಲದೆ ಗೆದ್ದು ಬರೋದು ಅಷ್ಟು ಸುಲಭ ಅಲ್ಲ. ಒಂದು ಇಡೀ ಸಮುದಾಯ ಅವರ ಜೊತೆ ಇದೆ. ಜೊತೆಗೆ ಸಮುದಾಯ ಅಂತ ರಾಜಕಾರಣ ಯಾವತ್ತೂ ಮಾಡಲ್ಲ. ನೀವು ಹೋಗಿ ಮಂಗಳೂರಿಗೆ ಹೋಗಿ ನೋಡಿ, ಬೇಕಿದ್ರೆ ಕೇಳಿ. ಬೇರೆ ನಾಯಕರುಗಳು ಹೆಂಗಿದಾರೆ ನಂಗೆ ಗೊತ್ತಿಲ್ಲ, ಆದರೆ ಬೇರೆ ನಾಯಕರಲ್ಲಿ ಗೆಲ್ಲೋದೇ ಇಲ್ಲ ಕಾಂಗ್ರೆಸ್ ಅವ್ರು ಬಹುತೇಕ. ಯಾಕಂತ ಹೇಳಿದ್ರೆ ಅವ್ರ ರಾಜಕಾರಣವೇ ಬೇರೆ ಬೇರೆ ತರ ಇದ್ದಂಗಿದೆ. ಅದೇ ಒಬ್ಬ ಅಲ್ಪಸಂಖ್ಯಾತ ಅಭ್ಯರ್ಥಿ ಅಲ್ಲಿ ಸೋಲಿಲ್ಲದೆ ಸರ್ದಾರ್ನಂತೆ 5ನೇ ಬಾರಿ ಗೆದ್ದು ಬರೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ UT ಖಾದರ್ ಅವರು ಮಿನಿಸ್ಟರ್ ಆಗೋದಕ್ಕೆ ಎಲ್ಲಾ ಅರ್ಹತೆಯೂ ಕೂಡ ಇದೆ. ಪಕ್ಷ ಏನೆಲ್ಲ ಜವಾಬ್ದಾರಿಯನ್ನು ಕೊಟ್ಟಿದ್ದೋ ಆ ಜವಾಬ್ದಾರಿಯನ್ನು ಒಪ್ಕೊಂಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಈ ಬಾರಿ ಅವರನ್ನ ಮಿನಿಸ್ಟರ್ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಸಿದ್ದರಾಮಯ್ಯ ಅವರು ಬಂದರೆ, DK ಶಿವಕುಮಾರ್ ಅವರು ಬಂದರೆ. ಆದ್ರೆ ಸಭಾಧ್ಯಕ್ಷರು ಯಾರಾಗ್ತಾರೆ ಅನ್ನೋದೇ ಪ್ರಶ್ನೆ. ಯಾರು ಸಚಿವರಾದ್ರೆ ನೆಕ್ಸ್ಟ್ ಯಾರು ಮಾಡ್ತಾರೆ, ಬಟ್ ನೋಡೋಣ.